second time, and only this time. ಬಾಲ್ಕನಿ ತೊಗೊಂಡ್ರೆ ಹಾಕಿ ಕೊಡ್ತೀರಿ ಎಷ್ಟು 100 ಅಮ್ಮ ಚೆನ್ನಾಗಿದಮ್ಮ ವೀಕ್ಷಕರೇ ಪಾರ್ಟ್ನರ್ ನೋಡಬೇಕಾಗ್ತದೆ. ಹೇಳಿ ಸರ್ ಫಿಲಮ್. ನಮಸ್ತೆ. ಜಸ್ಟ್ ಇವಾಗ ಪಾರ್ಟ್ನರ್ ಅನ್ನೋ ಸಿನಿಮಾ ನೋಡಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಮತ್ತು ಇಬ್ಬರು ಸ್ನೇಹಿತರ ನಡುವೆ ತಂಗಿನ ಮದುವೆ ಲವ್ ಮಾಡ್ತಾ ಇರೋದಕ್ಕೋಸ್ಕರ ಇದು ಮಾಡ್ದ ಅನ್ನೋದು ಒಂದು ಕಾನ್ಸೆಪ್ಟು, ಚಿಕ್ಕ ತುಣುಕು. ಸಿನಿಮಾ ಚೆನ್ನಾಗಿದೆ, ನೋಡಿ. ಮತ್ತು ಎಲ್ಲರೂ ನೋಡ್ಬೋದು, ಅದಕ್ಕೋಸ್ಕರ ನೋಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್. ಪಾರ್ಟ್ನರ್ ಮೂವಿ ತುಂಬ ಸ್ವಲ್ಪ ಜೋರಾಗಿ. ಒಂದು ಕ್ಲೈಮ್ಯಾಕ್ಸ್ ಸಕ್ಕತ್ತಾಗಿದೆ. ಒಂದು ಪಾರ್ಟ್ನರ್ನ ನಾವು ಲೈಫಲ್ಲಿ ಯಾವ ಥರ ಫ್ರೆಂಡ್ಶಿಪ್ ಆಗಲಿ, ಫ್ಯಾಮಿಲಿ ಆಗಲಿ ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ನಾವು ಬಿಸ್ನೆಸ್ನ ಯಾವ ಥರ ನೋಡ್ಕೊಂಡು ಹೋಗಬೇಕು ಅದ್ಭುತವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ನಾನೇ ಆ್ಯಕ್ಟ್ ಮಾಡ್ತೀನಿ ಬಾಲ್ವಾಡಿ ಸಾಹೇಬ್ ಜೊತೆ. ತುಂಬ ಅದ್ಭುತವಾಗಿ ಬಂದಿದೆ ಮೂವಿ. ದಯವಿಟ್ಟು ಕನ್ನಡ ಜನತೆಗೆ ಹೇಳೋದಂದರೆ ದಯವಿಟ್ಟು ಹೊಸ ಕಲಾವಿದರನ್ನು ಬೆಳೆಸಿ ಹಾರೈಸಿ ಶುಭ ಕೋರ್ತೀನಿ. ಧನ್ಯವಾದ. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ನೋಡಿ. ಲೈಕ್ ಸ್ಟಾರ್ಟಿಂಗಿಂದನೂ ತುಂಬ ಇಂಟ್ರೆಸ್ಟ್ ಆಗಿದೆ. ನೆಕ್ಸ್ಟ್ ಏನು ಅಂತ ಕುತೂಹಲದಿಂದ ಸಿನಿಮಾ ಓವರಾಲ್ ಕತೆ ನಿಮ್ಗೆ ಹೇಗೆ ಅನಿಸ್ತು? ಹೇಗೆ ಅನಿಸ್ತು ಅಂದರೆ ಲಾಸ್ಟಲ್ಲಿ ಲೈಕ್ ಸ್ಟಾರ್ಟಿಂಗ್ ಫ್ರೆಂಡ್ಶಿಪ್ ಇರ್ತಾರೆ, ಆಮೇಲೆ ಅವ್ರ ಸಿಸ್ಟರ್ಸ್ ಇರ್ತಾರೆ, ಅದರಿಂದ ಎಲ್ಲ ಸಿಸ್ಟರ್ಸ್ ಇರ್ತಾರೆ, ವೆದರ್ ಫೈಟಿಂಗ್ಸ್ ಥ್ಯಾಂಕ್ ಯು ಸರ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ. ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಹೊಸಬರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಸ್ಟೋರಿನೂ ಚೆನ್ನಾಗಿದೆ, ಬಟ್ ಗೆಳೆತನ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿನೂ ಚೆನ್ನಾಗಿದೆ. ಪಾರ್ಟ್ನರ್ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಒಂದು ಥಿಯೇಟರ್ ಫಿಲಮ್ ನೋಡಿ. ಮತ್ತು ಒಂದು ಎಮೋಷನ್ ಆಗಲಿ, ಒಂದು ಫ್ರೆಂಡ್ಶಿಪ್ ಆಗಲಿ ಎಲ್ಲ ನೀಟಾಗಿ ನೋಡಿ. ಹೇಳಿ ಮೇಡಮ್. ಫಸ್ಟ್ ಡೇ ಫಸ್ಟ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತು? ಖುಷಿ ಆಯಿತು. ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ. ಹಾಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹೊಸಬ್ರು ಟೀಮು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ತುಂಬ ಮನಸ್ಸಿಂದ ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿದೆ ಪಿಕ್ಚರ್. ಫ್ಯಾಮಿಲಿ ಎಲ್ಲ ಹೊಸಬ್ರು ಮಾಡಿರೋದು, ಹೊಸದಾಗಿ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಫಿಲಮ್ ಪಾರ್ಟ್ನರ್ ಸ್ನೇಹಿತರ ಕತೆ ಚೆನ್ನಾಗಿ ಹೇಳಿದ್ದಾರೆ. ಸ್ವಲ್ಪ ನಿರೂಪಣೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಕತೆ ಚೆನ್ನಾಗಿದೆ, ಸ್ನೇಹಿತರ ಕತೆ. ಅದನ್ನು ಒಂದು ನಿರೂಪಣೆ ಅಂತ ಏನು ಹೇಳ್ತಾರೆ, ಸಿನಿಮಾ ಒಂದು ಚಿತ್ರಕಥೆ, ಅದನ್ನು ಹೇಳೋ ರೀತಿ, ಅದನ್ನು ಜೋಡಿಸೋ ರೀತಿ, ಅದೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಬಿಗಿಯಾಗಿದ್ದರೆ ಚಿತ್ರ ಇನ್ನೂ ಚೆನ್ನಾಗಿರ್ತದೆ. ಅದರಲ್ಲಿ 4 ಹಾಡಲ್ಲಿ 2 ಹಾಡು ಭಾಳ ಚೆನ್ನಾಗಿದೆ. ಬೀಚಲ್ಲಿ ಇರ್ಬೋದು, ಆಮೇಲೆ ಇನ್ನೊಂದು ಗೆಳೆತನದ ಬಗ್ಗೆ ಒಂದು ಸಾಂಗ್ ಇರ್ಬೋದು, ಅದು ಭಾಳ ಚೆನ್ನಾಗಿದೆ, ಭಾಳ ಅರ್ಥಪೂರ್ಣವಾಗಿತ್ತು. ಸೊ ಅದು ಬಿಟ್ಟರೆ ಓವರಾಲ್ ಆಗಿ ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು, ಎಲ್ಲರೂ ನೋಡ್ಬೋದು. ಸರ್ ಒಂದೇ ನಿಮಿಷ ಬೈಟ್ಸ್ ಕೊಟ್ಟು ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರೂ ಥಿಯೇಟರ್ ಬಂದು ನೋಡಬೇಕಂತ
ಫ್ಯಾಮಿಲಿ ಚೆನ್ನಾಗಿದೆ. ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ, ಸ್ಟೋರಿ ಚೆನ್ನಾಗಿದೆ, ನೋಡ್ಬೋದು ಎಲ್ಲ ಫ್ಯಾಮಿಲಿ ಎಲ್ಲ ಹೇಳಿ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ಅಂತ, DSK ಸಿನಿಮಾದಿಂದ. ಇವತ್ತು ನಮ್ಮ ಸಂಸ್ಥೆಯಿಂದ ಬಿಡುಗಡೆಗೊಂಡಂಥ ಪಾರ್ಟ್ನರ್ ಅಂತ ಮೂವಿ ಈಗ ಆಲ್ಮೋಸ್ಟ್ ಒಂದು 40ಕ್ಕಿಂತ ಹೆಚ್ಚಿಗೆ ಥಿಯೇಟರ್ ರಿಲೀಸ್ ಆಗಿದೆ. ಟೋಟಲ್ ನಮಗೆ ಒಂದು 80 ಥಿಯೇಟರ್ವರೆಗೂ ರೀಚ್ ಆಗಿದೆ. ಇನ್ನೂ ಕನ್ಫರ್ಮೇಷನ್ಸ್ ಇದ್ದಾವೆ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ನಾವು ರಿಲೀಸ್ಗಿಂತ ಮುಂಚೆ ಈ ಸಿನಿಮಾನ ನೋಡಿದ್ದೆ, ನಮ್ಮ ಆಫೀಸಲ್ಲಿ ಸ್ಕ್ರೀನಿಂಗ್ ಮಾಡಿದ್ದೆ, ಫಸ್ಟ್ ಒಂದು ಸ್ಕ್ರೀನಿಂಗ್. ಬಟ್ ಇವತ್ತು ಆನ್ ಸ್ಕ್ರೀನ್ ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಲ್ಲಿ ಆಫೀಸಲ್ಲಿ ನೋಡೋದು ಮತ್ತು ಥಿಯೇಟ್ರ್ ನೋಡೋದು ತುಂಬ ಡಿಫ್ರೆನ್ಸ್ ಇದೆ. ಹಾಗೆ ಎಲ್ಲರಿಗೂ ಏನು ರಿಕ್ವೆಸ್ಟ್ ಅಂದರೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅದನ್ನು ಫೀಲ್ ಮಾಡಿ. ಪಾರ್ಟ್ನರ್ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಬ್ಜೆಕ್ಟು. ಫ್ರೆಂಡ್ಶಿಪ್ ಬಗ್ಗೆ ಇದೆ, ಅಣ್ಣ ತಂಗಿ ಇದೆ, ಫ್ಯಾಮಿಲಿ ಬಗ್ಗೆ ಇದೆ. ಒಂದು ಒಳ್ಳೆ ಮೆಸೇಜು ಮತ್ತು ಅದ್ಭುತವಾದ ಸಾಂಗ್ಗಳಿದ್ದಾವೆ. ಫೈಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಅಕ್ರಾಸ್ ಕರ್ನಾಟಕ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟು ಮತ್ತು ಹಾಗನ್ನು ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಧನ್ಯವಾದ. ನಿಮಿಷ ರೆಡಿನಾ? ಎಲ್ರಿಗೂ ನಮಸ್ಕಾರ. ಪಾರ್ಟ್ನರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಹೊಸಬ್ರು ಮಾಡಿರೋ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಬಂದು ಅವರಿಗೆ ಹಾರೈಸಿ. ಆಮೇಲೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ಆಗುತ್ತೆ. ದಯವಿಟ್ಟು ಬಂದು ಪಾರ್ಟ್ನರ್ ಸಿನಿಮಾ ನೋಡಿ. ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಮಲ್ಲೇಶ್ ಅಂತ. ನಾನು ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ವಿಲನ್ ಆಗಿ ಮಾಡಿದ್ದೀನಿ. ಸೊ ಎಲ್ಲರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಕನ್ನಡ ಸಿನಿಮಾ ಹೊಸಬರು ಬಂದಿದ್ದಾರೆ, ಹೊಸಬರನ್ನ ಬೆಳೆಸಿ ಉಳಿಸಿ ನಮ್ಮ ಕನ್ನಡ ಸಿನಿಮಾನ ನೋಡಿ ಕನ್ನಡತನ ಉಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್. ಕ್ವಶನ್ ಕೇಳಬೇಕಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಕೃಷ್ಣ. ನಾನು ಇದೇ ಫಸ್ಟ್ ಟೈಮ್ ಹೀರೋಗೆ ಆ್ಯಕ್ಟ್ ಮಾಡಿರೋದು. ದಯವಿಟ್ಟು ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ಪಬ್ಲಿಕ್ ಅವರೆಲ್ಲ ಹೇಳಿದ್ರು. ದಯವಿಟ್ಟು ನೀವು ಕೂಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪಾರ್ಟ್ನರ್ ಅನ್ನೋ ಸಿನಿಮಾ ಇದು. ಪಾರ್ಟ್ನರ್ ಅಂದರೆ ಫ್ರೆಂಡ್ಶಿಪ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಇಲ್ಲ ಪ್ರತಿಯೊಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಈ ಥರ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋದು. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ. ಮೂವಿ ತುಂಬ ಚೆನ್ನಾಗಿದೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲನೂ ಕರ್ಕೊಬಂದು ನೋಡಿ. ಫ್ಯಾಮಿಲಿ ಎಲ್ಲ ನೋಡೋಂಥ ಮೂವಿ ಇದು. ಸೊ ಹೊಸಬ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೇಳಿ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ರಾಮಾ ಜೂನಿಯರ್ ಸೀಸನ್ 4 ಫೈನಲಿಸ್ಟ್ ಭಾರ್ಗವ. ನಾನು ಕೂಡ ಈ ಸಿನಿಮಾದಲ್ಲಿ ಮಾತಾಡಿದ್ರಲ್ಲ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋ ಆಗಿ. ತುಂಬ ಖುಷಿಯಾಗ್ತಿದೆ. ಹೊಸಬ್ರನ್ನ ಬೆಳೆಸಿ, ಬಡವ್ರನ್ನ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈ ಸಿನಿಮಾ ನೋಡಿನ ಓಡಲಿ ಅಂತ ಹಾರೈಸ್ತೀನಿ. ಧನ್ಯವಾದ. ಎಲ್ಲಿ ನೋಡಬೇಕು? ಎಲ್ಲರೂ ನೋಡ್ಕೊಂಡು ಮಾತಾಡಿ. ಫಸ್ಟ್ ಆಫ್ ಆಲ್ ಸತೀಶ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಸಿನಿಮಾ ಸಕ್ಕತ್ತಾಗಿ ಬಂದಿದೆ. ಮತ್ತು ನಮ್ಮ ಪಾರ್ಟ್ನರ್ ಸಿನಿಮಾಗೆ ಕಂಗ್ರ್ಯಾಚುಲೇಷನ್. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಹೊಸಬರಿಗೆ ನಿಮ್ಮ ಸಪೋರ್ಟ್ ಇದ್ದರೆ ಚೆನ್ನಾಗಾಗುತ್ತೆ. ಆಲ್ ದಿ ಬೆಸ್ಟ್. ಹೇಗಿದೆ ಅಂತ ಈ ದಿನ ಚಿತ್ರ ಬಿಡುಗಡೆ ಆಗಿದೆ ಕರ್ನಾಟಕದಾದ್ಯಂತ ಪಾರ್ಟ್ನರ್. ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲ ಒಂದು ನೋಡೋ ಸಿನಿಮಾ ಎಲ್ಲ ಸೂಪರ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಎಲ್ಲರೂ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ, ಚಿತ್ರಮಂದಿರದಲ್ಲಿ ನೋಡಿ ವೀಕ್ಷಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ